ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಆಂಧ್ರ ಗಡಿಯಲ್ಲಿ ಇನ್ನೂ ಕೂಡ ನಿಂತಿಲ್ವಾ ಅಕ್ರಮ ಗಣಿಗಾರಿಕೆ? ಗಡಿಯಲ್ಲಿ ಅಕ್ರಮ ಸಾಬೀತಾದ್ರೂ ಕೂಡ ರಾಜ್ಯ ಸರ್ಕಾರ ಮೌನ ವಹಿಸ್ತಿರೋದಾದ್ರೂ ಯಾಕೆ ಇದಕ್ಕೆ ಖಡಾಖಂಡಿತವಾಗಿ ಕಠಿಣವಾಗಿ ಬ್ರೇಕ್ ಬೀಳ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ಈ ನಡೆಗೆ ಗಣಿ ಉದ್ಯಮಿ ಆಗಿರುವಂತಹ ಟಪಾಲ್ ಗಣೇಶ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಪಾರ್ಟಿ ಅಲ್ಲ ಅಂತಿದ್ದಾರೆ ಅಧಿಕಾರಿಗಳು. ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಲ್ಲಿ ನಡೆದಂತ ಅಕ್ರಮ ಈಗಾಗಲೇ ಬಟಾಬೈಲಾಗಿದೆ. ಆದ್ರೂ ಅಧಿಕಾರಿಗಳು ಹೀಗೆ ಮೌನವಾಗಿರೋದು ಯಾಕೆ? ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಟಪಾಲ್ ಗಣೇಶ್ ಪ್ರಶ್ನೆ ಮಾಡಿದ್ದಾರೆ. ನಾವಿಷ್ಟು ಹೋರಾಟ ಮಾಡಿದ್ರು ಕೂಡ ಏನ್ ಪ್ರಯೋಜನ? ಹಾಗಾದ್ರೆ ನಮ್ಮಂತ ಹೋರಾಟಗಾರರು ವಿಷ ಕುಡಿಯುವಂತ ಸ್ಥಿತಿ ಬಂದಿದೆ. ಸಚಿವ ಎಚ್.ಕೆ. ಪಾಟೀಲ್ಗೆ ಕರೆ ಮಾಡಿ ಬೇಸರ ವ್ಯಕ್ತಪಡಿಸಿದಂತ ಟಪಾಲ್ ಗಣೇಶ್ ಈ ಬಗ್ಗೆ ವಿಧಾನಸೌಧಕ್ಕೆ ಬನ್ನಿ ಮಾತನಾಡೋಣ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರಂತೆ. ಹಲೋ ಸರ್, ನಮಸ್ಕಾರ ಸರ್. ಟಪಾಲ್ ಗಣೇಶ್ ಮಾತಾಡ ಸರ್. ನಮಸ್ಕಾರ ಸರ್, ತಾವೆಲ್ಲ ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ಕಮಿಷನ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಈ ಸಿಬಿಐ ಜಡ್ಜ್ಮೆಂಟ್ ಪ್ರೊನೌನ್ಸ್ಮೆಂಟ್ ಜಡ್ಜ್ಮೆಂಟ್ ಆಗಿದೆ. ಓಬಳಾಪುರ ಮೈನಿಂಗ್ ಕಂಪನಿಯವರು ಕರ್ನಾಟಕದಲ್ಲಿ ಯಾವ ತರ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಏನ್ ಗತಿ ಅಂತೇಳಿ ನಾನು ಸಾಕಷ್ಟು ಕಂಪ್ಲೇಂಟ್ ಕೊಟ್ಟೆ, ಸಾಕಷ್ಟು ಅಧಿಕಾರಿಗಳ ಭೇಟಿ ಆದೆ. ನಾವು ಪಾರ್ಟಿ ಅಲ್ಲ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳು. ಕರ್ನಾಟಕ ಪಾರ್ಟಿ ಅಲ್ಲ ಅಂದ್ರೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಲ್ಲಿ ಏನ್ ಅಕ್ರಮ ನಡೆದಿದೆ ಅಂದ್ರೆ ನಮಸ್ಕಾರ ಸರ್, ತಾವೆಲ್ಲ ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ಕಮಿಷನ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಈ ಸಿಬಿಐ ಜಡ್ಜ್ಮೆಂಟ್ ಪ್ರೊನೌನ್ಸ್ಮೆಂಟ್ ಜಡ್ಜ್ಮೆಂಟ್ ಆಗಿದೆ. ಓಬಳಾಪುರ ಮೈನಿಂಗ್ ಕಂಪನಿಯವರು ಕರ್ನಾಟಕದಲ್ಲಿ ಯಾವ ತರ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಏನ್ ಗತಿ ಅಂತೇಳಿ ನಾನು ಸಾಕಷ್ಟು ಕಂಪ್ಲೇಂಟ್ ಕೊಟ್ಟೆ, ಸಾಕಷ್ಟು ಅಧಿಕಾರಿಗಳ ಭೇಟಿ ಆದೆ. ನಾವು ಪಾರ್ಟಿ ಅಲ್ಲ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳು. ಕರ್ನಾಟಕ ಪಾರ್ಟಿ ಅಲ್ಲ ಅಂದ್ರೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಲ್ಲಿ ಏನ್ ಅಕ್ರಮ ನಡೆದಿದೆ ಅಂದ್ರೆ ಸಿಬಿಐ ಜಡ್ಜ್ಮೆಂಟ್ ಪ್ರೊಸೆಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ. ಸಿಬಿಐ ಜಡ್ಜ್ಮೆಂಟ್ ಓದಕ್ ಕೂಡ ಅಧಿಕಾರಿಗಳಿಗೆ ಟಪಾಲ್ ಸರ್, ನಾನು ಇವ್ನ ಯಾವನು ಫೋನ್ಯಾಗ ಮಾತಾಡಲ್ಲ. ನಾನು 20ನೇ ತಾರೀಕು ಇರ್ತೀನಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಇರ್ತೀನಿ. ಹ್ಞೂ ಸರ್, ಭೇಟಿ ಆಗ್ಬೋದು. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್, ನಮ್ಗೆ ಒಂದು ತಪ್ಪು ತಿಳ್ಕೊಬೇಡ್ರಿ, ಮಾತಾಡ್ತಾ ಇದ್ದೀನಿ ಅಂತೇಳಿ. ಎಲ್ಲ ಒಂದು ಕಡೆ ಬಿಜೆಪಿ ಅವರು ಕಳ್ರ ಅಂತ ಹೇಳ್ತಾರೆ. ಆ ಕಳ್ರನ್ನ ಒಳಗಾಗ್ಬಿಟ್ಟಾಗಿನ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿಗೋ ಹೋಗ್ತತೆ. ನಾನ್ ನಿಮಗೆ ಏನ್ ಹೇಳಿದೆ? ನಾನ್ ಮಾತಾಡೋದಿಲ್ಲ ಅಂತ ಹೇಳಿದೆ. ಹ್ಞೂ ಸರ್. ನಮ್ಮಂತ ಹೋರಾಟ ಮಾಡೋದ್ರ ಪರಿಸ್ಥಿತಿ ಏನು ಸರ್? ನಮಸ್ಕಾರ ಸರ್, ತಾವೆಲ್ಲ ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ಕಮಿಷನ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಈ ಸಿಬಿಐ ಜಡ್ಜ್ಮೆಂಟ್ ಪ್ರೊನೌನ್ಸ್ಮೆಂಟ್ ಜಡ್ಜ್ಮೆಂಟ್ ಆಗಿದೆ. ಓಬಳಾಪುರ ಮೈನಿಂಗ್ ಕಂಪನಿಯವರು ಕರ್ನಾಟಕದಲ್ಲಿ ಯಾವ ತರ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಏನ್ ಗತಿ ಅಂತೇಳಿ ನಾನು ಸಾಕಷ್ಟು ಕಂಪ್ಲೇಂಟ್ ಕೊಟ್ಟೆ, ಸಾಕಷ್ಟು ಅಧಿಕಾರಿಗಳ ಭೇಟಿ ಆದೆ. ನಾವು ಪಾರ್ಟಿ ಅಲ್ಲ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳು. ಕರ್ನಾಟಕ ಪಾರ್ಟಿ ಅಲ್ಲ ಅಂದ್ರೆ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ನಲ್ಲಿ ಏನ್ ಅಕ್ರಮ ನಡೆದಿದೆ ಅಂದ್ರೆ ಸಿಬಿಐ ಜಡ್ಜ್ಮೆಂಟ್ ಪ್ರೊಸೆಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ. ಸಿಬಿಐ ಜಡ್ಜ್ಮೆಂಟ್ ಓದಕ್ ಕೂಡ ಅಧಿಕಾರಿಗಳಿಗೆ ಟಪಾಲ್ ಸರ್, ನಾನು ಇವ್ನ ಯಾವನು ಫೋನ್ಯಾಗ ಮಾತಾಡಲ್ಲ. ನಾನು 20ನೇ ತಾರೀಕು ಇರ್ತೀನಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಇರ್ತೀನಿ. ಹ್ಞೂ ಸರ್, ಭೇಟಿ ಆಗ್ಬೋದು. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್, ನಮ್ಗೆ ಒಂದು ತಪ್ಪು ತಿಳ್ಕೊಬೇಡ್ರಿ, ಮಾತಾಡ್ತಾ ಇದ್ದೀನಿ ಅಂತೇಳಿ. ಎಲ್ಲ ಒಂದು ಕಡೆ ಬಿಜೆಪಿ ಅವರು ಕಳ್ರ ಅಂತ ಹೇಳ್ತಾರೆ. ಆ ಕಳ್ರನ್ನ ಒಳಗಾಗ್ಬಿಟ್ಟಾಗಿನ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿಗೋ ಹೋಗ್ತತೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ನಿಜಕ್ಕೂ ಕೂಡ ಈ ಒಂದು ರಿಸರ್ವ್ ಫಾರೆಸ್ಟ್ ನಲ್ಲಿ ನಡೆದಂತ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮೌನ ವಹಿಸ್ತಿರೋದು ನಿಜಾನಾ? ಟಪಾಲ್ ಗಣೇಶ್ ಅವರ ಆರೋಪಗಳು ನಿಜಾನಾ? ಮತ್ತೆ ಇವತ್ತು ಎಚ್.ಕೆ. ಪಾಟೀಲ್ ಅವರ ಭೇಟಿಗೆ ಅಂತ ಅವರೇ ಅವಕಾಶವನ್ನ ಕೊಟ್ಟಿದ್ದಾರೆ. ಟಪಾಲ್ ಗಣೇಶ್ ಅವರು ವಿಧಾನಸೌಧಕ್ಕೆ ಹೋಗ್ತಾರಾ ಇವತ್ತು? ಹೌದು ಸೌಖ್ಯ. ಏನು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಓಬಳಾಪುರಂ ಮೈನಿಂಗ್ ಕಂಪನಿ ಏನಿದೆ ಆ ಗಡಿಯನ್ನ ಒತ್ತುವರಿ ಮಾಡಿತ್ತು ಅನ್ನುವಂತ ಆರೋಪದ ಅಡಿಯಲ್ಲಿ ಮಾಜಿ ಸಚಿವ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ದೂರು ದಾಖಲಾಗಿತ್ತು. ಈಗ ಆ ದೂರು ಸಿಬಿಐ ನ್ಯಾಯಾಲಯದಲ್ಲಿ ಅಕ್ರಮ ಸಾಬೀತಾಗಿದೆ ಅಂತಕ್ಕಂತ ಮಾಹಿತಿ ಹೊರಬಿದ್ದಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಮೌನ ವಹಿಸಿದೆ? ನಮ್ಮ ಏನು ಕರ್ನಾಟಕದ ಏನು ಭೂಮಿ ಇದೆ, ಕರ್ನಾಟಕದ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಲ್ಲಿ ಯಾಕೆ
ಇಚ್ಛಾಶಕ್ತಿ ಕೊರತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಎಚ್ ಕೆ ಪಾಟೀಲ್ ಅವರನ್ನ ಸಂಪರ್ಕ ಮಾಡಿದ್ರು. ಆದ್ರೆ ನಾ ಇದು ಯಾವುದನ್ನು ನಾನು ಫೋನ್ ನಲ್ಲಿ ಮಾತಾಡೋಲ್ಲ, ನೀವು ನೇರವಾಗಿ ಬಂದು ನನ್ನ ಜೊತೆ ಮಾತನಾಡ್ರಿ ಅನ್ನುವಂತಹ ಒಂದು ಸೂಚನೆಯನ್ನ ಈಗಾಗಲೇ ಸಚಿವ ಎಚ್ ಕೆ ಪಾಟೀಲ್ ಅವರು ಕೊಟ್ಟಿರೋದ್ರಿಂದ ಇವತ್ತು ಸಚಿವರನ್ನ ಭೇಟಿ ಆಗ್ತಕ್ಕಂಥ ಸಂಭವ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಏನು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗ ಏನಿದೆ, ಆ ಗಡಿ ಏನಿದೆ ಅದನ್ನ ಅದರಲ್ಲಿ ಅಕ್ರಮಗಾರರ ವಿರುದ್ಧ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು, ಅಂತವ್ರ ವಿರುದ್ಧ ಕ್ರಮವನ್ನ ಕೈಕೊಂಡು ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ರಾಜ್ಯಧನವನ್ನ ವಾಪಸ್ ಪಡಿಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ಟಪಾಲ್ ಗಣೇಶ್ ಅವರು ರಾಜ್ಯ ಸರ್ಕಾರವನ್ನ ಎಚ್ ಕೆ ಪಾಟೀಲ್ ಮೂಲಕ ಒತ್ತಾಯ ಮಾಡಲಿದ್ದಾರೆ. ಜೊತೆಗೆ ಅವರು ತಮ್ಮದೇ ಆದಂತಹ ಅಹವಾಲುಗಳನ್ನ ಕೂಡ ಈಗ ಎಚ್ ಕೆ ಪಾಟೀಲ್ರಿಗೆ ಕೊಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಹೋರಾಟಗಾರರು ಎಚ್ಚರಿಸುವ ತನಕ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಅಂತಕ್ಕಂಥ ಒಂದು ಅಸಮಾಧಾನವನ್ನು ಕೂಡ ಈಗ ಟಪಾಲ್ ಗಣೇಶ್ ಅವರು ತೋಡ್ಕೊಂಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.